ಮಾಡುವಂತದ್ದು ಉದ್ದೇಶ. ಇನ್ನ ಕೆವಿ ಖಾಸೀಕರಣ, ವಿದ್ಯುತ್ ಖಾಸೀಕರಣ ಮಾಡ್ತಕ್ಕಂಥ ರಾಜ್ಯ ಸರ್ಕಾರ ಅದನ್ನ ಕೈ ಬಿಡಬೇಕು ಅನ್ನುವಂತ ಉದ್ದೇಶ ಇಟ್ಟುಕೊಂಡು ಅದೊಂದು. ಇನ್ನ ನಮ್ಮ ಜಮಖಂಡಿ ತಾಲೂಕು ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಸ್ಥಳೀಕ ಸಮಸ್ಯೆ ಏನಂದ್ರ, ಯಾವುದೇ ಇಲಾಖೆ, ಜಮಖಂಡಿ ತಾಲೂಕಿನ ಯಾವುದೇ ಇಲಾಖೆ ಒಳಗ ಸರ್ಕಾರ ನಿಗದಿಪಡಿಸಿದ ಶುಲ್ಕವನ್ನ ತಾವು ಬೋರ್ಡ್ದೊಳಗೆ ಹಂಚಬೇಕನ್ನುವಂತ ಉದ್ದೇಶ. ಒಂದು ರೈತರ ದಾಖಲಾತಿಗಳನ್ನ ಸರ್ಕಾರ ನಿಗದಿಪಡಿಸಿದ ಅವಧಿ ಒಳಗನ ನಮಗೆ ಕೊಡಬೇಕು. ರೈತರನ್ನ ಅಲದಾಡಿಸುವಂತದ್ದಾಗಬಾರ್ದು. ಹೆಚ್ಚುವರಿಯಾಗಿ ಹಣ ತಾವ್ಯಾರು ಕೂಡ ರೈತರ ಕಡೆ ತಗೋಬಾರ್ದು ಅನ್ನುವಂತ ಒಂದು ಅಜೆಂಡಾ ಇಟ್ಟುಕೊಂಡು ಇಷ್ಟೆಲ್ಲಾ ವಿಷಯ ಇಟ್ಟುಕೊಂಡ ಇವತ್ತು ದಂಡಾಧಿಕಾರಿಗಳ ಮುಖಾಂತರ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರಕ್ಕ ಮತ್ತು ಜಿಲ್ಲಾಧಿಕಾರಿಗಳಿಗೆ 3 ಮಂದಿಗೆ ತಹಸೀಲ್ದಾರ್ ಮುಖಾಂತರ ನಾವು ಮನವಿ ಕೊಡೋದಕ್ಕೆ. ಅದಕ್ಕೆ ಇನ್ನೂ ಸಾಕಷ್ಟು ನಮ್ಮ ರೈತರ ಬಂದ ನಂತರ ಆ ಮನವಿ ಕೊಡುವಂತ ಕೆಲಸ ಮಾಡೋಣ. ತಾವೆಲ್ಲರೂ ಮಾತಾಡ್ರಿ. ಆದ್ರೆ ಎಲ್ಲರೂ ಸ್ವಲ್ಪ ಆ ಬೋರ್ಡ್ ಕಡೆ ನೋಡ್ರಿ. ನೀವು ಅಲ್ಲಿ ಈಶ್ವರ್ ಪೂಜಾರಿ ಅಂತ ಹೇಳಿ ಶಂದಾರ, ಅಲ್ಲಿ ನಂಜುಂಡ ಸ್ವಾಮಿ ಅವ್ರ ಮಗಲ್ಕ ಟೋಪಿ ಹಾಕಿದಂತವ್ರು ಈಶ್ವರ್ ಪೂಜಾರಿ ಅವರು ಜಮಖಂಡಿ ತಾಲೂಕಿನ ಕಬ್ಬಿನ ಹೋರಾಟದಾಗ ಸ್ವಲ್ಪ ಮುಂಚಿನೊಳಗಿದ್ದಂಥವ್ರು. ತಾವೆಲ್ಲರೂ ನೋಡಿರಿ ಸೋಷಿಯಲ್ ಮೀಡಿಯಾದೊಳಗ. ಅವ್ರಿಲ್ಲೇ ಲಗ್ನ ಕಾರ್ಡ್ ಕೊಡ್ಬೇಕಂತೇಳಿ ಹೋಗ್ಬೇಕನ್ನುವಂತ ಉದ್ದೇಶ ಇಟ್ಕೊಂಡು ಬಂದಾರ. ಇಲ್ಲಿ ಬಂದು ಭೇಟಿ ಆಗಿ ನಾ ಮುಂದೆ ಲಗ್ನ ಕಾರ್ಡ್ ಕೊಡ್ತೀವಿ ಅಂತ ಹೇಳತ್ತಾರ. ಅದಕ್ಕೆ ಫಸ್ಟ್ ಪಲ್ಲಿ ಅವ್ರಿಗೆ ಮಾತಾಡೋಕೆ ಅವಕಾಶ ಮಾಡಿಕೊಡ್ನು. ಆದ್ರೆ ಎಲ್ಲರೂ ಇಲ್ಲಿ ಮಾತಾಡೋರು ಅಲ್ಲಿ ವಿನಂತಿ ಮಾಡ್ಕೋದೇನಂದ್ರೆ 2 ನಿಮಿಷ ಮಾತಾಡ್ರಿ. ಯಾಕಂದ್ರೆ ಈಗಿನ ಯುವ ಹೋರಾಟಗಾರ ಬಂದಾರ. ಮುಂದೆ ಇನ್ನೊಂದೇನಂತ ಹೇಳ್ತಂದ್ರ 1 ತಾಸಂತೂ ಆಕತಿ ಉಪವಾಸ ಕುಂದ್ರಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ಚುನ್ಮರಿ ತರುವಂತ ನಮ್ದು ಫಸ್ಟ್ ಏಡ್ ಒಂದು ಪದ್ಧತಿ ಐತೆ. ಅದು ಎಲ್ಲರೂ ಒಂದು 10 ರೂಪಾಯೋ 20 ರೂಪಾಯೋ ನಮಗ. ಎಲ್ಲರಿಗೂ ನಮಸ್ಕಾರ. ರೈತರ ಸಮಸ್ಯೆ ಇತ್ತು ದೊರೆಯಪ್ಪ ಧನಗೌಡ ಮಾತಾಡಿದ ಧನ್ಯವಾದಗಳು. ಶಿವಾಜಿ ಕದಂ ಗದ್ದಾಳ ರೈತರು ಬಂದು ಮಾತನಾಡಬೇಕೆಂದು ವಿನಂತಿ. ಏನ ಹೇಳುವಂಥದ್ದು ಬೇಡ.